ಕ್ಲೆನ್ಲಿನೆಸ್ ಖಂಡಿತ ಒಳ್ಳೆ ಡಿಸಿಪ್ಲಿನ್ ಅದು. ಪರಿಸರ ಶುದ್ಧಿಯಾಗಿರೋದು, ಮನೆ ಸುತ್ತ ಕ್ಲೀನಾಗಿರೋದು, ಮನೆ ಒಳಗೆ ಕ್ಲೀನಾಗಿರೋದು, ನಮ್ಮ ಪದಾರ್ಥ ಸಾಮಾನು ಎಲ್ಲ ಮನೆ ಸಾಮಾನೆಲ್ಲ ಕ್ಲೀನಾಗಿ ಇಟ್ಕೊಳ್ಳೋದು, ಮೇಂಟೈನ್ ಮಾಡೋದು, ನಮ್ಮ ದೇಹ ಕ್ಲೀನಾಗಿ ಇಟ್ಕೊಳ್ಳೋದು, ಒಳ್ಳೆ ಸ್ನಾನ 2 ಸತಿ ಸ್ನಾನ, ಹಲ್ಲು ಉಗುರು ತಲೆ ಎಲ್ಲ ಕ್ಲೀನಾಗಿ ಇಟ್ಕೊಳ್ಳೋದು, ವೆರಿ ಗುಡ್. ದೇಹದ ಒಳಗೆ ಆವಾಗ ಉಪವಾಸ ಇರೋದು, ಹೊಟ್ಟೆ ಕ್ಲೀನ್ ಮಾಡ್ಕೊಳ್ಳೋದು, ಗಟ್ ಕ್ಲೀನಿಂಗ್ ಇದೆಲ್ಲ ಮಾಡಬೇಕಲ್ವ. ಒಳಗಡೆನೂ ಕ್ಲೀನಾಗಿರಬೇಕು ದೇಹದೊಳಗೆ. ಅದಕ್ಕಿಂತ ಮುಖ್ಯವಾದದ್ದು ನಾವು ಸ್ಲೀಪಿಂಗ್ ಹ್ಯಾಬಿಟ್ಸ್, ಫುಡ್ ಹ್ಯಾಬಿಟ್ಸ್, ರಿಲೇಷನ್ಶಿಪ್. ಯಾವಾಗ ನಮಗೆ ರಿಲೇಷನ್ಶಿಪ್ ಕ್ಲೀನಾಗಿರುತ್ತೆ, ಕ್ಲಾರಿಟಿ ಇರುತ್ತೆ, ಫ್ರೀಡಮ್ ಇರುತ್ತೆ, ರೆಸ್ಪೆಕ್ಟ್ ಇರುತ್ತೆ, ಆ ಎಮೋಷನಲ್ ರಿಲೇಷನ್ಶಿಪ್ಪಲ್ಲಿ ಎಲ್ಲ ಇದೆ. ಅದಿದ್ಬಿಟ್ರೆ ಟೈಮಿಗೆ ಸರಿಯಾಗಿ ನಿದ್ದೆ ಬರುತ್ತೆ, ಒಳ್ಳೆ ಊಟ ಸೇರುತ್ತೆ, ತಿಂದಿದ್ದು ಮೈಗೆ ಹತ್ತತ್ತೆ, ಒಳಗಡೆನೂ ಕ್ಲೀನ್ ಆಗುತ್ತೆ, ಹೊರಗಡೆನೂ ಕ್ಲೀನ್ ಆಗುತ್ತೆ. ರಿಲೇಷನ್ಶಿಪ್ ಒಳ್ಳೆ ಮೆಡಿಟೇಷನ್ ಥರ ಇರಬೇಕು.